ಎಲ್ರಿಗೂ ನಮಸ್ಕಾರ. ಇದು ರಾಮಾಯಣದ ಕಾಲದಲ್ಲಿ ನಡೆದ ಒಂದು ಘಟನೆ. ಅದೊಂದು ದಿನ ತುಂಬಾ ಸಂಭ್ರಮದ ದಿನ. ಎಲ್ಲರೂ ಸಂತೋಷದಿಂದ ಕುಣಿದು ಕುಪ್ಪಳಿಸುತ್ತಿದ್ದ ದಿನ. ಎಲ್ಲರೂ ಆನಂದದಿಂದ ಸ್ವಾದಿಸುವ ದಿನ. ಆ ಗಳಿಗೆಯನ್ನು ಎಲ್ಲರೂ ತುಂಬಾ ಚೆನ್ನಾಗಿ ಅನುಭವಿಸ್ತಾ ಇದ್ರು. ಸುಂದರವಾದ ಕ್ಷಣಗಳನ್ನು ಅನುಭವಿಸುತ್ತಿದ್ದದ್ದು ಯಾರು ಗೊತ್ತಾ? ಭಗವಾನ್ ಶ್ರೀರಾಮಚಂದ್ರ, ಸೀತಾಮಾತೆ, ಲಕ್ಷ್ಮಣ ಮತ್ತು ಹನುಮಾನ್. ಇವರೆಲ್ಲರೂ ತುಂಬಾ ಸಂಭ್ರಮದಿಂದ ಆ ಕ್ಷಣಗಳನ್ನು ಅನುಭವಿಸ್ತಾ ಇದ್ರು. ಹನುಮಂತನು ರಾಮಚಂದ್ರನ ಕೆಲಸಗಳನ್ನು ಎಲ್ಲವೂ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ರು. ಆ ಸಂಭ್ರಮದ ಕ್ಷಣಗಳನ್ನು ತುಂಬಾ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ರು ಹನುಮಂತ. ಅಲ್ಲಿ ಅವರು ಎಲ್ಲ ಕೆಲಸಗಳನ್ನು ನೋಡ್ಕೊತಾ ಇದ್ದಾಗ ರಾಮಚಂದ್ರನ ಗುರುಗಳಾದ ವಶಿಷ್ಠರು ಬರ್ತಾರೆ. ಅವರು ಬಂದ ತಕ್ಷಣ ಭಗವಾನ್ ಹನುಮಂತನು ಅವರಿಗೆ ನಮಸ್ಕಾರ ಮಾಡೋದನ್ನೇ ಮರೆತು ಬಿಡ್ತಾರೆ. ಎಲ್ರಿಗೂ ಕೂಡ ನಮಸ್ಕಾರ ಮಾಡಿ ಬರಮಾಡಿಕೊಳ್ತಾ ಇದ್ದ ಹನುಮಂತ ನನ್ನನ್ನು ಮಾತ್ರ ಬರಮಾಡಿಕೊಳ್ಳಲಿಲ್ಲ ಅಂತ ವಶಿಷ್ಠನಿಗೆ ಭಯಂಕರ ಕೋಪ ಬರುತ್ತೆ. ಆ ಕೋಪಗೊಂಡ ವಶಿಷ್ಠ ರಾಮನ ಬಳಿ ಬಂದು, ನನಗೆ ತುಂಬಾ ಅವಮಾನ ಆಗಿದೆ. ಆ ಒಬ್ಬನೇ ಒಬ್ಬ ನನಗೆ ತುಂಬ ಅವಮಾನ ಮಾಡಿದ್ದಾನೆ. ಆ ಅವಮಾನ ನನ್ನಿಂದ ತಡೆದುಕೊಳ್ಳಲು ಆಗ್ತಾ ಇಲ್ಲ ರಾಮ. ಅದಕ್ಕೆ ನಿನ್ನಿಂದನೇ ಅವನಿಗೆ ಶಿಕ್ಷೆ ಆಗಬೇಕು. ನೀನೇ ಅವನಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತಾನೆ. ಅದಕ್ಕೆ ಪ್ರಭು ರಾಮಚಂದ್ರನು ಏನು ಹೇಳ್ತಾರೆ ಗೊತ್ತಾ? ಆಯಿತು ಗುರುಗಳೇ, ನೀವು ಹೇಳಿ, ನಿಮಗೆ ಯಾರು ಅವಮಾನ ಮಾಡಿದ್ರು ಅಂತ. ಅದಕ್ಕೆ ವಶಿಷ್ಠನು ಹೇಳ್ತಾನೆ, ನಾನು ಅವನ ಹೆಸರು ಹೇಳಿದರೆ ನೀನು ಖಂಡಿತವಾಗ್ಲೂ ಅವನಿಗೆ ಶಿಕ್ಷೆ ಕೊಡೋದಿಲ್ಲ. ನಾನು ಆತನ ಹೆಸರನ್ನು ಹೇಳಿದರೆ ನೀನು ಖಂಡಿತವಾಗ್ಲೂ ಅವನಿಗೆ ಶಿಕ್ಷೆ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಪ್ರಭು ರಾಮನು ಹೇಳ್ತಾನೆ, ಗುರುಜಿ, ನೀವು ಅವನ ಹೆಸರನ್ನಾದರೂ ಹೇಳಿ, ಆಮೇಲೆ ನೋಡಿ ನನ್ನ ಚಮತ್ಕಾರ ಹೇಗಿರುತ್ತೆ ಅಂತ. ಅದಕ್ಕೆ ವಶಿಷ್ಠರು ಹೇಳ್ತಾರೆ, ನೋಡು ರಾಮ, ನೀನು ಅವನಿಗೆ ಅಮೋಘ ಬಾಣದಿಂದಲೇ ಶಿಕ್ಷೆ ಕೊಡಬೇಕು. ಅಮೋಘ ಬಾಣ ಅಂದರೆ ಅದು ತುಂಬಾ ಕಠಿಣವಾದ ಬಾಣ. ಆ ಬಾಣದಿಂದ ಯಾರೂ ಕೂಡ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇರುವುದಿಲ್ಲ. ಅಂತಹ ಬಾಣ ನೀನು ಪ್ರಯೋಗ ಮಾಡುವಂತ ರಾಮನಿಗೆ ಗುರುಗಳಾದ ವಶಿಷ್ಠರು ಹೇಳ್ತಾರೆ. ಅದಕ್ಕೆ ರಾಮನು ತಯಾರಾಗ್ತಾರೆ. ಈಗ ನಾನು ಬಾಣವನ್ನು ಹಿಡ್ಕೊಂಡೇ ನಿಂತಿದ್ದೀನಿ, ದಯವಿಟ್ಟು ಅವನ ಹೆಸರನ್ನು ಹೇಳ್ತೀರಾ ಗುರುಗಳೇ ಅಂತಾರೆ. ಅದಕ್ಕೆ ವಶಿಷ್ಠರು ಹೇಳ್ತಾರೆ, ಅವನ ಹೆಸರೇ ಹನುಮಂತ. ಆ ಹೆಸರನ್ನು ಕೇಳಿದ ತಕ್ಷಣವೇ ರಾಮನಿಗೆ ಒಂದು ಕ್ಷಣ ದಿಗ್ಭ್ರಮೆ ಆಗುತ್ತೆ. ಆದರೆ ಗುರುಗಳ ಮಾತನ್ನು ರಾಮನಿಗೆ ಪಾಲಿಸಲೇಬೇಕಾದಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ರಾಮ ಸಿಲುಕ್ತಾರೆ. ಆದರೂ ಕೂಡ ಹನುಮಂತನಿಗೆ ಅಮೋಘ ಬಾಣ ಪ್ರಯೋಗಿಸಲು ರಾಮನು ಮುಂದಾಗ್ತಾನೆ. ಗುರುಗಳಿಗೆ ರಾಮ ಹೇಳ್ತಾನೆ, ಗುರುಗಳೇ, ನಾಳೆ ಸರಯೂ ನದಿಯ ತಟದಲ್ಲಿ ಹನುಮಂತನಿಗೆ ನಾನು ಅಮೋಘ ಬಾಣವನ್ನು ಪ್ರಯೋಗಿಸ್ತೀನಿ ಅಂತ ಹೇಳ್ತಾರೆ. ಹನುಮಂತನಿಗೆ ಈ ವಿಷಯ ಗೊತ್ತಾಗತ್ತೆ. ಕೂಡಲೇ ಹನುಮಂತನು ತನ್ನ ತಾಯಿಯೊಂದಿಗೆ ಈ ವಿಷಯವನ್ನು ಚರ್ಚಿಸುವುದಕ್ಕೆ ಹೋಗ್ತಾನೆ. ಮನೆಗೆ ಹೋದ ತಕ್ಷಣವೇ ತಾಯಿಗೆ ನಮಸ್ಕಾರ ಮಾಡಿ ನಡೆದ ವಿಷಯವನ್ನು ಹೇಳ್ತಾನೆ. ಮಾತೆ, ಇದೆಂತಹ ಕಠಿಣವಾದ ಶಿಕ್ಷೆ ನನಗೆ. ರಾಮನಿಂದಲೇ ಅಮೋಘ ಬಾಣ ಪ್ರಯೋಗ ಮಾಡ್ತಾರಂತೆ. ಆ ಬಾಣದಿಂದ ಇದುವರೆಗೂ ಯಾರೂ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ನನ್ನ ಗತಿ ಏನು ಅಮ್ಮ ಅಂತಾರೆ. ಅದಕ್ಕೆ ಹನುಮಂತನ ತಾಯಿ ಹೇಳ್ತಾರೆ, ನೋಡು ಮಗು, ಯಾವುದಕ್ಕೂ ಹೆದರಬೇಡ. ನನ್ನ ಬಳಿ ಭಗವಾನ್ ಶಿವನು ಕೊಟ್ಟಿರುವ ಒಂದು ಮಂತ್ರವಿದೆ. ಅವರು ಹೇಳಿರುವ ಆ ಮಂತ್ರವನ್ನು ನಾನು ಸದಾ ಕಷ್ಟದಲ್ಲಿದ್ದಾಗ ಜಪಿಸ್ತೀನಿ. ಈಗ ನೀನು ಕೂಡ ಆ ಮಂತ್ರವನ್ನು ಜಪಿಸ್ತಾ ಇರು. ಆ ಮಂತ್ರ ಯಾವುದು ಗೊತ್ತಾ? ರಾಮ್ ಅಂತ. ನೀನು ಆ ಸರಿಯೂ ನದಿಯ ಮೇಲೆ ಕೂತ್ಕೊಂಡು ರಾಮ್ 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 ಅಂತ ಒಂದೇ ಸಮನೆ ಜಪಿಸ್ತಾ ಇರು. ಆ ಜಪ ಮಾಡ್ತಾ ಇರುವಾಗ ಯಾವುದೇ ಬಾಣ ಪ್ರಯೋಗ ನಿನ್ನ ಮೇಲೆ ಆಗೋದಿಲ್ಲ. ಹಾಗೊಂದು ವೇಳೆ ಆದರೂ ಕೂಡ ನಿನಗೇನೂ ಆಗಲ್ಲ ಅಂತಾರೆ. ತಾಯಿಯ ಮಾತನ್ನು ಕೇಳಿಸಿಕೊಂಡ ಹನುಮಂತನು, ಸರಿ ಅಮ್ಮ, ನಾನೀಗ ಹೊರಡ್ತೀನಿ ಅಂತ ಹನುಮಂತನು ಮತ್ತೆ ರಾಮನ ಬಳಿ ಹೋಗ್ತಾನೆ. ಮಾರನೇ ದಿನ ಸರಿಯೂ ನದಿಯ ತಟದಲ್ಲಿ ಹನುಮಾನ್ ಕೂತಿರ್ತಾನೆ. ಅವನಿಗೆ ರಾಮನು ಅಮೋಘ ಬಾಣದಿಂದ ಪ್ರಯೋಗ ಮಾಡ್ತಾನೆ. ಆ ಬಾಣ ಹನುಮಂತನಿಗೆ ತಾಕಿದ್ರೂ ಕೂಡ ಏನೂ ಆಗೋದಿಲ್ಲ. ಯಾಕಂದರೆ ಹನುಮಂತನು ರಾಮ್ 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 ಅಂತ ಜಪ ಮಾಡ್ತಾ ಇರ್ತಾರೆ. ಈ ದೃಶ್ಯವನ್ನು ಕಣ್ಣಾರೆ ಕಂಡ ವಶಿಷ್ಠರಿಗೆ ಒಂದು ಕ್ಷಣ ಆಶ್ಚರ್ಯವಾಗುತ್ತೆ. ಇದೇನು ರಾಮ, ನಿನ್ನ ಬಾಣದ ಗುರಿ ಯಾವತ್ತೂ ತಪ್ಪುವುದಿಲ್ಲ. ಅದರಂತೆ ಅಲ್ಲದೆ ನಿನ್ನ ಬಾಣ ಯಾವತ್ತಿಗೂ ಶಿಕ್ಷೆ ಕೊಡದೆ ಬಿಡುವುದಿಲ್ಲ. ಆದರೂ ಕೂಡ ಹನುಮಂತನಿಗೆ ಯಾವುದೇ ಶಿಕ್ಷೆ ಆಗ್ತಾ ಇಲ್ಲ. ಇನ್ನು ಬಿಟ್ಟ ಬಾಣ ಯಾಕೆ ಯಾವುದೇ ಕೆಲಸ ಮಾಡ್ತಾ ಇಲ್ಲ ರಾಮ ಅಂತ
ವಶಿಷ್ಠನು ರಾಮನಿಗೆ ಕೇಳ್ತಾನೆ. ಅದಕ್ಕೆ ರಾಮನು ಗುರುಗಳಿಗೆ ಉತ್ತರಿಸ್ತಾನೆ, ಗುರುಗಳೇ, ನಾನು ಬಿಟ್ಟ ಬಾಣ ಹನುಮಂತನಿಗೆ ತಾಕದೇ ಇರೋದಕ್ಕೆ ಒಂದೇ ಒಂದು ಕಾರಣ ಇದೆ. ಆ ಕಾರಣ ಏನು ಅಂದರೆ, ಹನುಮಂತನು ಒಂದು ಮಂತ್ರವನ್ನು ಸತತವಾಗಿ ಜಪಿಸ್ತಾ ಇದ್ದಾನೆ. ಆ ಮಂತ್ರದಿಂದಲೇ ಅವನಿಗೆ ಯಾವುದೇ ಶಿಕ್ಷೆ ಆಗ್ತಾ ಇಲ್ಲ, ಯಾವುದೇ ಬಾಣ ಅಂತ ಆಗ್ತಾ ಇಲ್ಲ. ಅದಕ್ಕೆ ವಶಿಷ್ಠರು ಕೇಳ್ತಾರೆ, ಆ ಮಂತ್ರ ಯಾವುದು ರಾಮ? ರಾಮನು ಗುರುಗಳಿಗೆ ಉತ್ತರಿಸ್ತಾನೆ, ಆ ಮಂತ್ರವೇ ರಾಮ್ 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 ರಾಮ್. ಈ ಘಟನೆಯನ್ನು ಕಣ್ಣಾರೆ ನೋಡಿದ ವಶಿಷ್ಠರು ರಾಮನಿಗೆ ಕ್ಷಮೆಯನ್ನು ಕೇಳ್ತಾರೆ. ಅಷ್ಟೇ ಅಲ್ಲ, ರಾಮನಿಗೆ ಒಂದು ಮಾತನ್ನು ಹೇಳ್ತಾರೆ, ನನ್ನ ಬಳಿ ಇರುವ ಎಲ್ಲ ಸಂಪತ್ತನ್ನು, ಎಲ್ಲ ದರ್ಬಾರನ್ನು ಬಿಟ್ಟು ಕೂಡ ನಾನು ಒಂದು ಆಶ್ರಮಕ್ಕೆ ಹೋಗಿ ನೆಲೆಸ್ತೀನಿ. ಅಲ್ಲಿ ಹೋಗಿ ನಾನು ಕೂಡ ರಾಮ್ 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 ಅಂತ ಜಪ ಮಾಡ್ತೀನಿ. ಆ ರಾಮ ಅನ್ನೋ ಜಪ ಇದೆಯಲ್ಲ, ಅದು ರಾಮನಿಗಿಂತಲೂ ಅಮೋಘವಾದದ್ದು. ಹೀಗೆ ಹೇಳ್ತಾ ಅಲ್ಲಿಂದ ಹೊರಡ್ತಾರೆ ವಶಿಷ್ಠರು. ಡಿಯರ್ ಫ್ರೆಂಡ್ಸ್, ಕಥೆಯ ಉದ್ದೇಶ ಏನು ಗೊತ್ತಾ? ರಾಮ ಅನ್ನೋ ಹೆಸರಿದೆಯಲ್ಲ, ಅದು ರಾಮನಿಗಿಂತಲೂ ದೊಡ್ಡದು. ಆ ಹೆಸರು ಇಡೀ ಪ್ರಪಂಚವನ್ನೇ ದಿಗ್ಭ್ರಮೆಗೊಳಿಸಿದ್ದು. ರಾಮ ಅನ್ನೋ ಹೆಸರು ರಾಮನಿಗಿಂತಲೂ ದೊಡ್ಡದು, ರಾಮನಿಗಿಂತಲೂ ಅಮೋಘವಾದದ್ದು. ಆ ಹೆಸರಲ್ಲೇ ಒಂದು ಶಕ್ತಿ ಇದೆ, ಆ ಹೆಸರಲ್ಲೇ ಒಂದು ಪವಾಡ ಇದೆ, ಆ ಹೆಸರಲ್ಲೇ ಭಕ್ತಿ ಇದೆ, ಆ ಹೆಸರಲ್ಲೇ ಪ್ರಾರ್ಥನೆ ಇದೆ, ಆ ಹೆಸರಲ್ಲೇ ಕಷ್ಟ, ಸುಖ, ದುಃಖ, ನೋವು ಎಲ್ಲವನ್ನ ಮರೆಸುವ ಒಂದು ಅದ್ಭುತವಾದ ನಂಬಿಕೆ ಇದೆ. ಅದಕ್ಕೆ ರಾಮಾಯಣದಲ್ಲಿ ನಡೆದ ಒಂದು ಘಟನೆಯೇ ಸಾಕ್ಷಿಯಾಗುತ್ತೆ. ಅಷ್ಟೇ ಅಲ್ಲ, ಮತ್ತೊಂದು ಘಟನೆ ಕೂಡ ಒಂದು ಅಮೋಘವಾದ ಘಟನೆ. ಆ ಘಟನೆಯೇ ರಾಮ ಅಂತ ಕಲ್ಲಿನ ಮೇಲೆ ಬರೆದ್ರೆ ಆ ಕಲ್ಲು ಕೂಡ ನದಿಯಲ್ಲಿ ತೇಲುತ್ತೆ ಅಂದರೆ ಆ ಹೆಸರಿಗಿರುವ ಶಕ್ತಿ ಎಂಥದ್ದು ಅನ್ನೋದು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಡಿಯರ್ ಫ್ರೆಂಡ್ಸ್, ಎಲ್ಲರೂ ಭಕ್ತಿಯಿಂದ ಹೇಳೋಣ, ರಾಮ್ ರಾಮ್ ರಾಮ್. ದೇವರಲ್ಲಿ ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು, ಆ ಭಕ್ತಿ ಇರಬೇಕು. ಆಗ ಎಲ್ಲವೂ ಕೂಡ, ಯಾವುದೇ ಕಷ್ಟ ಕೂಡ ನಿವಾರಣೆಯಾಗುವುದರಲ್ಲಿ ಸಂದೇಹ ಇಲ್ಲ. ಆ ಭಕ್ತಿ ನಮ್ಮಲ್ಲಿರಬೇಕು, ಆ ಶ್ರದ್ಧೆ ನಮ್ಮಲ್ಲಿರಬೇಕು, ಆ ಪರಿಶ್ರಮ ನಮ್ಮಲ್ಲಿ ಕಾಣಬೇಕು. ಆಗಲೇ ನಾವು ಅಂದ್ಕೊಂಡ ಕೆಲಸ ಆಗೋದು. ನಾವು ಅಂದ್ಕೊಂಡ ಕೆಲಸ ನಮ್ಮ ಮನಸ್ಸಲ್ಲಿ ಪರಿಶುದ್ಧತೆಯಿಂದ ಮಾಡಬೇಕು. ನಾವು ಯಾವುದೇ ಕೆಲಸ ಉತ್ಸಾಹದಿಂದ ಮಾಡಬೇಕು. ಭಗವಂತನಲ್ಲಿ ನಂಬಿಕೆ ಇಟ್ಟು ಆತ್ಮವಿಶ್ವಾಸದಿಂದ ಕಷ್ಟಪಟ್ಟು ಮಾಡಬೇಕು. ಯಾವುದೇ ಅಹಿತಕರ ಘಟನೆಗಳು ನಡೆದು ಹೋಯಿತು ಅಂತ ಚಿಂತಿಸಿ ಕೊರಗೋದ್ರಿಂದ ಪ್ರಯೋಜನ ಇಲ್ಲ. ಬದಲಿಗೆ ಭಕ್ತಿಯಿಂದ ದೇವರಲ್ಲಿ ನಂಬಿಕೆ ಇಟ್ಕೊಂಡು ಆ ಕೆಲಸ ನೀವು ಯಾವುದೇ ಕಾರಣಕ್ಕೂ ಮಾಡಿದರೆ ಅದು ವಿಫಲವಾಗುವುದಿಲ್ಲ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.